ಆಗಿರೋ ಇನ್ಸಿಡೆಂಟ್ ಆರ್ಜಿಕರ್ ಮೆಡಿಕಲ್ ಕಾಲೇಜಲ್ಲಿ ಆಗಿರೋ ಮರ್ಡರ್ ಮತ್ತು ರೇಪ್ ವೈದ್ಯಕರಲ್ಲಿ ಆಗಿರೋದಕ್ಕೆ ಅದನ್ನು ಖಂಡಿಸ್ತೀವಿ. ಫಸ್ಟ್ ಪಾಯಿಂಟ್. University, we are so disheartened by what has happened in Calcutta. All of us, including female, males, every doctor is unsafe even in their own work environment. This cannot become Nirbhaya case 2. We want justice. We want justice. ಟ್ರೈನಿ ವೈದ್ಯ 2ನೇ ವರ್ಷದ ಒಂದು PG ವೈದ್ಯ ಮೇಲೆ ಸಾಮೂಹಿಕ ಅತ್ಯಾಚಾರ ಹಾಗೂ ಬೀಭತ್ಸ ಬರ್ಬರ ಹತ್ಯೆಯನ್ನು ಖಂಡಿಸಿ ಇವತ್ತು ವಿಜಯಪುರದ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಪ್ರೊಫೆಸರ್ಸ್ ಎಲ್ಲ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಬಂದಿದ್ದೇವೆ. ಇವತ್ತು ಕಳೆದ ಸ್ವಾತಂತ್ರ್ಯದ ಕಳೆದ 77 ವರ್ಷದಲ್ಲಿ ನೋಡಿದ್ರೆ ವುಮನ್ ಈಸ್ ನಾಟ್ ಸೇಫ್ ರೈಟ್ ಫ್ರಮ್ ಹೋಮ್ ಟು ಟೋಮ್. ಈ ರೀತಿ ಯಾಕಂದರೆ ನಮ್ಮ ಸಿಸ್ಟಮ್ನಲ್ಲಿ, ನಮ್ಮ ದೇಶದ ಸಿಸ್ಟಮ್ನಲ್ಲಿ ಇನ್ನೂ ಕೂಡ ವೀಕ್ನೆಸ್ ಇದ್ದಾವಂತ ಅನ್ನಿಸ್ತದೆ. ಹಾಗಾಗಿ ಕೇವಲ ಈ ಸಂದರ್ಭದಲ್ಲಿ ಏನು ಅಪರಾಧಿಗಳಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆಯನ್ನು ಮಾಡಬೇಕು. ಅದ್ರ ಜೊತೆಗೆ ಏನೇನು ಕಾನೂನಲ್ಲಿ ಇನ್ನೂ ಏನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಪಬ್ಲಿಕ್ ಹ್ಯಾಂಗಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಸರ್ಕಾರ ಕನ್ಸಿಡರ್ ಮಾಡಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಮಹಿಳೆಯರ ಸುರಕ್ಷತೆ ಹಾಗೂ ವೈದ್ಯರ ಸುರಕ್ಷತೆ ಹಾಗೂ ಮಹಿಳಾ ವೈದ್ಯರ ಸುರಕ್ಷತೆಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳಿ ನಾವು ಭಾರತೀಯ ವೈದ್ಯಕೀಯ ಸಂಘದ ಪರವಾಗಿ ಇವತ್ತು ನಾನು ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಆಗ್ರಹ ಮಾಡ್ತೇವೆ. Underwent the event and give justice for the request earliest possible. Thank you. Jilan sir. नमस्कार. आज हम इसलिए जमा हुए हैं यहाँ पे पूरे डॉक्टर्स, नर्सिंग स्टाफ, पैरामेडिकल स्टाफ फ्रॉम द BLD अलमिन इसलिए जमा हुए हैं कि जो 9 तारीख को जो कोलकाता कॉलेज में जो दुर्घटना हुई है, एक महिला डॉक्टर यानी PG डॉक्टर का जो रेप करके मर्डर किया गया है. इस घटना का हम जो खड़ी सी खड़ी निंदा करते हैं और हम सभी चाहते हैं कि उस व्यक्ति को जो सजा होना चाहिए, इमीडिएटली फांसी की सजा होना चाहिए. हम चाहते हैं कि उस व्यक्ति को जो खड़ी से खड़ी सजा देकर, फांसी की सजा देकर उसको निंदा करना चाहिए. मैं डॉक्टर जिलान हूँ, मेडिकल स्टूडेंट अलमिन हॉस्पिटल. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಿಜಾಪುರದ 2 ವೈದ್ಯಕೀಯ ಕಾಲೇಜ್ಗಳು, ಅಲ್ಲಮೀನ್ ಮೆಡಿಕಲ್ ಕಾಲೇಜ್ ಹಾಗೂ BLD ಮೆಡಿಕಲ್ ಕಾಲೇಜ್ ಇವತ್ತು ಸೇರ್ಕೊಂಡಿರೋ ಕಾರಣ ಏನಂದ್ರೆ, ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಅಲ್ಲಿ ಒಬ್ಬ PG ರೆಸಿಡೆಂಟ್ ಮೇಲೆ ನಡೆದಿರೋ ಅನ್ಯಾಯದ ಬಗ್ಗೆ ಮಾತೆತ್ತಕ್ಕೆ. ಒಬ್ಬ ಹೆಣ್ಣಿಗಾಗಿರೋ ಅನ್ಯಾಯ ಅಂತ ನೋಡೋ ಪ್ರಶ್ನೆ ಬಂದ್ರೆ, ಭಾರತ ಒಬ್ಬ ಹೆಣ್ಮಗುಗೆ ಎಷ್ಟು ರಕ್ಷಣೆ ಕೊಡ್ತಿದೆ, ಮುಂದ್ ಬಂದು ಕೆಲಸ ಮಾಡ್ತಿದ್ದಾರೆ, ಹೆಣ್ಣು ಅಬಲೆ ಅಲ್ಲ ಸಬಲೆ ಅಂತ ತೋರ್ಸ್ಬೇಕು ಅಂತ ಎಲ್ಲರೂ ಮಾತಾಡ್ತಾರೆ. ಮುಂದ್ ಬಂದ್ ಕೆಲಸ ಮಾಡಿದ್ರೆ ನಮಗೆ ಬದುಕಕ್ಕೆ ಬಿಡ್ತಿಲ್ಲ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ, ಬೇಟಿ ಪಡಿ ಪರ್ ಬಚ್ಚಿ ನೈ. ಇಂಥ ಪರಿಸ್ಥಿತಿ ಇದ್ದಾಗ ಒಬ್ಳು ಹೆಣ್ಮಗಳು ಮನೆಯಿಂದ ಹೊರಗ್ ಬರ್ಬೇಕು ಅಂತಾನೆ ಎಲ್ಲ ಭಯ ಹುಟ್ಸೋ ಪರಿಸ್ಥಿತಿ ಬಂದಿದೆ. ಹೆಣ್ಮಗು ಒಂದ್ ಕಡೆ ಆದ್ರೆ ಇವಾಗ ಭಾರತದಲ್ಲಿ ಡಾಕ್ಟರ್ಸ್ಗೂ ರಕ್ಷಣೆ ಇಲ್ಲ. ಒಂದ್ ಜೀವ ನಾವು ಎಷ್ಟು 100% ಪ್ರಯತ್ನ ಮಾಡ್ತೀವಿ ಉಳಿಸ್ಬೇಕು ಅಂತ, ಜೀವ ಉಳ್ಸಕ್ ಆಗ್ಲಿಲ್ಲ ಅಂದ್ರೆ ಅಟ್ಯಾಕ್ ಆಗ್ತಿದೆ ಡಾಕ್ಟರ್ಸ್ ಮೇಲೆ. ಹಿಂಗಿದ್ದಾಗ ಜೀವ ಉಳ್ಸೋರ್ ಜೀವನೇ ನೀವು ಉಳ್ಸಕ್ ರೆಡಿ ಇಲ್ಲ ಅಂದಾಗ ನಾವ್ ಎಷ್ಟು ನಮ್ ಕಡೆಯಿಂದ ಮಾಡಕ್ಕಾಗುತ್ತೆ. ಸೊ ಆ ಡಾಕ್ಟರ್ಗೆ ಜಸ್ಟಿಸ್ ಕೊಡ್ಬೇಕು. ಕೋಲ್ಕತ್ತಾದಲ್ಲಿ ಆಗಿರೋ ಘಟನೆ ಮತ್ತೆ ಈ ರೀತಿ ಘಟನೆಗಳು ಆಗ್ಬಾರ್ದು ಅಂದ್ರೆ ಎಲ್ಲಾ ಡಾಕ್ಟರ್ಸ್ ಮೇಲೆ ಎಲ್ಲಾ ಡಾಕ್ಟರ್ಸ್ ಪರವಾಗಿ ಒಂದು ಲಾ ಬರಬೇಕು, ಪ್ರೊಟೆಕ್ಷನ್ ಆಕ್ಟ್ ಇಂಪ್ಲಿಮೆಂಟ್ ಆಗ್ಬೇಕು, ಮತ್ತೆ ಅದು ಪೂರ್ತಿ ಜಾರಿಯಲ್ಲಿ ಇರ್ಬೇಕು. ಅವಾಗಾದ್ರೆ ನಾವು ಹೊರಗೆ ಧೈರ್ಯವಾಗಿ ಬಂದು ಕೆಲಸ ಮಾಡ್ಬೋದು, ನಮಿಗೂ ನಮ್ಮ ಮನೆಯಲ್ಲಿ ರಕ್ಷಣೆ ಸಿಗುತ್ತೆ ಅನ್ನೋ ಭಾವನೆ ಇರುತ್ತೆ. ಡಾಕ್ಟರ್ ಕಾವ್ಯ. ಡಾಕ್ಟರ್ ನಿಖಿಲ್, ನಾನು ಇಂಟರ್ನ್ ಇದ್ದೀನಿ ಅಲಮಿನ್ ಮೆಡಿಕಲ್ ಕಾಲೇಜ್ ನಲ್ಲಿ. ಇಲ್ಲಿ ಏನಾಗಿದೆ ಅಂದ್ರೆ, ಒಂದು ಕೋಲ್ಕತ್ತಾ ಮೆಡಿಕಲ್ ಕಾಲೇಜ್ ಒಳಗೆ, ದಟ್ ಇಸ್ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಅಲ್ಲಿ ಒಂದು PG ಸೆಕೆಂಡ್ ಇಯರ್ ರೆಸಿಡೆಂಟ್ ಅನ್ನ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರೂ ಇಲ್ಲಿ ಸೇರ್ಕೊಂಡಿದೀವಿ. ಈಗ ನಮ್ದು ಒಂದೇ ಇದು ಅಂದ್ರೆ ಜಸ್ಟಿಸ್ ಬೇಕು ನಮ್ಗೆ. ಈಗ ಇದನ್ನ ಇನ್ನೂ ಆಗ್ಬಾರ್ದು ಮುಂದೆ. ಸೊ ಇದಕ್ಕೆ ನಾವು ಒಂದ್ ಉಪಾಯ ಏನಂದ್ರೆ, ನನ್ ಕಡೆಯಿಂದ ನಾನ್ ಹೇಳ್ಬೋದು ಕಿ ಯಾವನ್ ಇದಾನಲ್ಲ, ಯಾವನ್ ಮಾಡಿದ್ದವನು ಅವನು ಮನುಷ್ಯ ಅಲ್ಲ. ಫಸ್ಟ್ ಆಫ್ ಆಲ್, he is not a human being, whoever has done this. And ಅವ್ ಯಾವ ತರ ಆ ಹುಡುಗಿಗೆ ತ್ರಾಸ್ ಕೊಟ್ಟಿದ್ದಾನೆ, we should gather up and we should say to the government that he should also be tortured in the same way and hanged. I am not here to tell that he should be directly hanged. ಅವನು
ಅವಂಗೆ ಆ ತರಾನೇ ಟಾರ್ಚರ್ ಮಾಡ್ಬೇಕು, ಆ ತರಾನೇ ಹ್ಯಾಂಗ್ ಮಾಡ್ಬೇಕು. ಇವತ್ತು ಆ ಪೇರೆಂಟ್ಸ್ ಇದ್ದು ಅವರು ಆ ಹುಡುಗಿ MBBS ಮುಗಿಸಿದಾಳೆ, ನೀಟ್ PG ಕ್ರ್ಯಾಕ್ ಮಾಡಿದಾಳೆ, ಶಿ ವಾಸ್ ಸೆಕೆಂಡ್ ಇಯರ್ ರೆಸಿಡೆಂಟ್. ಅಷ್ಟ್ ಓದಿ ಅಷ್ಟ್ ಮಾಡಿ ಆಕಿಗೆ ಇವತ್ತು ಏನ್ ಸಿಕ್ತು? ದಟ್ ಶಿ ಇಸ್ ಮರ್ಡರ್ಡ್. ಇದು ಆಗ್ಬಾರ್ದು, ಮುಂತೆ ಆಗ್ಬಾರ್ದಂದ್ರೆ ನಮ್ ಕಡೆ ಒಂದೇ ಇರೋದು, ಅವಂಗ ಆ ತರ ಟಾರ್ಚರ್ ಮಾಡಿ ಹ್ಯಾಂಗ್ ಮಾಡ್ತಾರಲ್ಲ, ಅವಾಗ ಇನ್ನೊಬ್ನು ರೇಪ್ ಮಾಡೋಕ್ಕಿಂತ ಮೊದ್ಲು 10 ಸರ್ತಿ ಯೋಚಿಸ್ಬೇಕು. ಯೋಚಿಸ್ಲಿಲ್ಲ ಅಂತಂದ್ರೆ ಅವಂಗೂನು ಇದೇ ಆಗತ್ತೆ. ಈ ತರ ಮಾಡಿ ಗೌರ್ಮೆಂಟ್ ಈ ತರ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರೆ ಇದು ಮುಂದೆ ಆಗುದಿಲ್ಲ. ಇಲ್ಲ ಅಂತಂದ್ರೆ ಒಂದ್ 5 ದಿವಸ ಪ್ರೊಟೆಸ್ಟ್ ಆಗತ್ತೆ, 1 ತಿಂಗಳಾದ್ಮೇಲೆ ವಿ ವಿಲ್ ಬಿ ಬ್ಯಾಕ್ ಟು ಅವರ್ ನಾರ್ಮಲ್ ಲೈಫ್. ಇದು ಬೇಡ. ಇದು ನಾಟ್ ಓನ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಡಾಕ್ಟರ್ಸ್, ವಿ ಆರ್ ಟಾಕಿಂಗ್ ಅಬೌಟ್ ವುಮೆನ್ ಸೇಫ್ಟಿ ಇನ್ ಜನರಲ್ ಇಂಡಿಯಾ ಒಳಗೆ. ಅಂಡ್ ವಿ ವಾಂಟ್ ದಿಸ್ ನಾಟ್ ಟು ರಿಪೀಟ್ ಎನಿ ಟೈಮ್ ಸೂನರ್. ಇದು ಬೇಡ, ನಮ್ಗೆ ರಿಪೀಟ್ ಆಗುದೇ ಬೇಡ. ನಾವ್ ಈ ತರ ನಿಲ್ಲುದ್ ಬೇಡ. ಇಲ್ಲಿ ನಮ್ಗೆ ಆಗೋ ಈ ಬೇರೆ ಇಶ್ಯೂಸ್ ಇನ್ ಹೋರಾಡೋಣ. ಇಂಡಿಯಾ ಒಳಗೆ ಬಹಳ ಇಶ್ಯೂಸ್ ಇವೆ ಹೋರಾಡ್ಲಿಕ್ಕೆ, ಈ ಇಶ್ಯೂ ಬೇಡ ಹೋರಾಡೋದು. ಸೊ ಇದು ಇಶ್ಯೂ ಬೇಡ ಅಂತಂದ್ರೆ ಆ ಮನುಷ್ಯಂಗೆ ಯಾವನ್ ಇವತ್ ಹಿಡ್ದಿದ್ದಾರೆ ಅವಂಗ ಇವತ್ ಟಾರ್ಚರ್ ಮಾಡಿ ಇವತ್ ಹ್ಯಾಂಗ್ ಮಾಡಿದ್ರೆ ಇದು ಮುಂದೆ ರಿಪೀಟ್ ಆಗೋದಿಲ್ಲ. ಥ್ಯಾಂಕ್ ಯು. We, student of BLD Medical College, extend our support to the protest. She was our sister, she was our colleague. We are disheartened by whatever has happened. Nari Durga ka roop hai, Nari Shakti ka roop hai. We pray to Durga, and this is happening with a girl. It's not about only one girl. Rape cases are happening on a daily basis in India. हम चाहते हैं लोगों की मेंटालिटी चेंज हो, लोगों की सोच चेंज हो. अगर सोच बदलेगी तो ही ये सब रुकेगा. ये आज का नहीं, ये कल का नहीं, ये प्रोटेस्ट है तब तक, till the time we don't get justice, till the time people don't change their mentality. सोच बदलो, बेटियों को बचाओ. बेटी पढ़ेगी भी, बचेगी भी और इस देश की प्रगति में काम भी आएगी. मेरा नाम वैष्णवी, मैं BLD मेडिकल कॉलेज की छात्रा हूँ. हम हमारी तरफ से इस कृत्य का निषेध करते हैं और हम साथ देते हैं उन सभी का जो इस प्रोटेस्ट में शामिल है, उन सभी का जो अपनी सोच बदलने में इस देश के भलाई के लिए शामिल है. ಧನ್ಯವಾದ. ನಮ್ಮ ಮಹಾತ್ಮ ಗಾಂಧೀಜಿ ಅವರು ಒಂದ್ ಮಾತು ಹೇಳ್ತಾರೆ, ಸ್ವತಂತ್ರ ದಿನ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ತು ಅಂತ ಬಟ್ ಪಡ್ಕೊಂಡಿದ್ವಿ. ಹಾಗೆ ಹೆಣ್ಮಕ್ಳನ್ನು ಸಹ ಪಡ್ಕೋಬೇಕು. ಮತ್ತೆ 12 ಗಂಟೆ ನಿರ್ಭೀತವಾಗಿ ಯಾವಾಗ ಒಂದ್ ಹೆಣ್ಣು ಹೊರಗಡೆ ತಿರ್ಗಾಡ್ತಾಳೆ ಅವಾಗೆ ನಮ್ಗೆ ಸ್ವತಂತ್ರ ಹಾಗಾಗಿ ಒಂದ್ ನೈಟ್ ಓಡಾಡಕ್ ಆಗಲ್ಲ, ಇನ್ ಮಾರ್ನಿಂಗ್ ಓಡಾಡಕ್ ಆಗ್ತಿಲ್ಲ, ಇನ್ ನೈಟ್ ಏನ್ ಓಡಾಡಕ್ ಆಗುತ್ತೆ? ಇಷ್ಟೆಲ್ಲ ನಮಗ್ ಪ್ರೊಟೆಕ್ಷನ್ ಇಲ್ಲ ಅಂದ್ಮೇಲೆ ನಾವು ನಮ್ ದೇಶದಲ್ಲಿ ಹೆಣ್ಣಿಗೆ ಏನ್ ಗೌರವ ಇದೆ? ಸರ್ಕಾರ ಇದಕ್ಕೊಂದ್ ರೂಲ್ಸ್ ತರಬೇಕು, ಇದಕ್ಕೊಂದ್ ಕಾನೂನು ತರಬೇಕು. ಅದು ಏನ್ ಅತ್ಯಾಚಾರ ಮಾಡ್ತಾರೆ ಆರೋಪಿಗಳನ್ನ ಒಂದು ಗಲ್ಲು ಶಿಕ್ಷೆಗೆ ತರೋಂತ ಪ್ರಯತ್ನ ಮಾಡ್ಬೇಕಂತ ನನ್ನ ಆಶೆ. ಸೊ ಇದಕ್ಕೊಂದು ನ್ಯಾಯ ಕೊಡಿ ಅಂತ ನಾನು ಕೇಳ್ಕೊತೀನಿ ಸರ್ಕಾರಕ್ಕೆ. ಜ್ಯೋತಿ ಹವಲ್ದಾರ್, ಫಾರ್ಮ್. I am Dr. Saida Nazhat Fatima from OBG department, junior resident, first year. As all of you know that we have most of the emergency cases coming to our department, and we will face the attenders who are coming in an emergency, and when we try to explain them the risk and the whatever is associated with the patient, and they will get furious on us only, and they will come to beat us, and we are the first line who will face them. And this thing, and in our law nothing has been implemented against this, and we have no security against it. And when we are explaining to them also, and no security guards will be there, and they are like face to face only when we explain, and they will get easy chance to hit us. And this, there has to be some law to be implemented to protect us. And whatever this has happened in the Kolkata Medical College, this is a heinous act, and in her place even I can be there. It is just a mindset of that person what has happened. It is not related to that woman or a lady who was there. It can happen to any of a woman or any of a woman who is there in India. This something has to, if this hasn't happened to some official person, this case has been solved in within one day. This is taking so much of time because something has to be there behind this, and we want justice, or else we are not gonna work here. ಹೆಣ್ಮಕ್ಕಳಿಗೆ ಅಂತೂ ಗೌರವನೇ ಇಲ್ಲ ಮತ್ತು ಪ್ರೊಟೆಕ್ಷನ್ ಅಂತೂ ಮೊದಲೇ ಇಲ್ಲ.
ಸಾಕಷ್ಟು ಹಿಂದೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರನ ಆಗಿದ್ವಿ ನೋಡಿದೀವಿ. ಬಟ್ ಒಂದು ಜೀವ ಉಳಿಸೋ ಡಾಕ್ಟರ್ ಮೇಲೆ ಈ ತರ ಆಗಿದ್ರೆ ಅಂತೂ ಸಹಿಸಕ್ ಆಗ್ತಿಲ್ಲ. ಒಂದು ಯಾವ್ದೋ ಒಂದು ವ್ಯಕ್ತಿನ ನಾವು ಉಳಿಸಕ್ಕೆ ಹೋಗ್ತಿದ್ವಿ ಅಂತ ಡಾಕ್ಟರ್ ಆದ್ರೆ ಅಂತ ಡಾಕ್ಟರ್ನೇ ಜೀವನ ತೆಗೆದಿದೆ. ಇದು ಅಸಾಧ್ಯದ ಮಾತು. ಆ ಡಾಕ್ಟರ್ಗೆ ಯಾವ ತರ ಶಿಕ್ಷೆ ಕೊಟ್ಟು ಕೊಂದಿದಾನಲ್ಲ ಆ ಮನುಷ್ಯನಂತರ ಸುಮ್ನೆ ಬಿಡಬಾರ್ದು. ಯಾವ ತರ ಆಕಿಗೆ ಟಾರ್ಚರ್ ಕೊಟ್ಟು ಕೊಂದಿದಾನಲ್ಲ ಅದೇ ತರ ಟಾರ್ಚರ್ ಅವನಿಗೆ ಆಗ್ಬೇಕು. ಅವನಿಗೆ ಆಗುತ್ತಾನ ನಾವಂತೂ ಈ ಹೋರಾಟ ಅಂತೂ ನಿಲ್ಸೋದಿಲ್ಲ. ಬಟ್ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಇರ್ಬೇಕು. ನಾವ್ ಎಲ್ಲೇ ಆದ್ರೂನು ಹೆಣ್ಮಕ್ಳು ಸಮಾನ ಎಲ್ಲ ಹೆಣ್ಮಕ್ಳು ಗಂಡ್ ಮಕ್ಳು ಸಮಾನ ಕೆಲಸ ಮಾಡ್ತಿದ್ದಾರೆ. ಬಟ್ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಸಿಗ್ಬೇಕು, ಅವ್ರಿಗೆ ಗೌರವ ಸಿಗ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ನಾನು ಪ್ರಿಯಾಂಕಾ ದೊಡ್ಡಮನಿ ಫಾರ್ ಅಲಮ್ ಕಾಲೇಜ್.